ಗಲೀಜ್ ನೀರಿತ್ತು, ಸಿಕ್ಕಾಪಟ್ಟೆ ಸುವೇಜ್ ಇತ್ತು, ಮತ್ತೆ ಒಂದಷ್ಟು ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಇತ್ತು. ಎಲ್ಲದನ್ನು ತೆಗೆದು ಇವತ್ತು ಪ್ರಿಸ್ಟೀನ್ ಕ್ಲೀನ್ ವಾಟರ್ ಇದೆ ಇದರಲ್ಲಿ. ಇಂತಹ ಒಳ್ಳೆ ನೀರಿರುವಂತಹ ಕೆರೆಗಳು ನಮ್ಮ ಬೆಂಗಳೂರಿಗೆ ಅತಿ ಅಗತ್ಯವಾದಂಥದ್ದು. ನಮ್ಮ ಬೆಂಗಳೂರು ಇಸ್ ನೋನ್ ಫಾರ್ 1000 ಲೇಕ್ಸ್. ಬಟ್ ಆ 1000 ಲೇಕ್ಸಲ್ಲಿ ಇದ್ದಿದ್ದು ಮೋಸ್ಟ್ ಆಫ್ ದೆಮ್ ಆರ್ ಕುಂಟೆಗಳು. ಕುಂಟೆಗಳಂದ್ರೆ ಏನು? ದೇ ಆರ್ ಪಾಂಡ್ಸ್. ಇಂತಹ ಒಂದು ಕುಂಟೆಗಳ ಅಭಿವೃದ್ಧಿ ಮತ್ತು ನಮ್ಮ ಪಾಂಡ್ ರೆಸ್ಟೋರೇಷನ್ ಇನಿಷಿಯೇಟಿವ್ಸಲ್ಲಿ ವಿ ಹ್ಯಾವ್ ರಿಸ್ಟೋರ್ಡ್ ಒನ್ ಮೋರ್ ಲೇಕ್ ಇನ್ ಬೆಂಗಳೂರು ವಿಚ್ ಇಸ್ ಕಾಲ್ಡ್ ದ ಮುತ್ತುರಾಯನ್ ಕುಂಟೆ. ದಿಸ್ ಮುತ್ತುರಾಯನ್ ಕುಂಟೆ ಇಸ್ ಇನ್ ಕಲ್ಲಬಾಳು ಗ್ರಾಮ ಪಂಚಾಯತ್, just outskirts of Bannerghatta National Park, and the village here is called Bukkasagara village. Joining us in this initiative was HSO. Last year when they came to us, they were very keen on restoring water bodies, and after their due diligence, they found that Hands-on CSR was their best partner to go for, and today we have proven that working with Hands-on CSR, they get three things in place. One is being technically right, second thing is being socially right, and the third thing is being ecologically right. When I spoke to that's Eco Foundation, like Hands-on CSR team, when I started talking to them, they were so confident, and I have seen their projects which is happened prayerly. I felt so confident about getting them on board with HSO team. And that's how we got connected. So first time ನಾವು ಇಲ್ಲಿ ಬಂದಾಗ ಇಲ್ಲಿ ಒಂದು ಲೇಕ್ ಆಗುತ್ತೆ ಅಂತ ಐಡಿಯಾನೇ ಇರಲಿಲ್ಲ. ನಾವು ಫೆಬ್ರವರಿ 17ನೇ ತಾರೀಕು ಬಂದು ಭೂಮಿ ಪೂಜೆ ಮಾಡಿದ್ವಿ. ಕೆರೆಯಲ್ಲಿ ಕೊಳಚೆ ನೀರೆಲ್ಲ ತುಂಬಿಕೊಂಡಿದ್ದಲ್ಲ, ಅದನ್ನು ಕೆರೆಯಿಂದ ಹೊರಗಡೆ ಹಾಕಿ, ಮತ್ತು ಸ್ಲೆಡ್ಜ್ ಜಾಸ್ತಿ ಇತ್ತು, ಸ್ಲೆಡ್ಜ್ ಎಲ್ಲ ತೆಗೆದಿದ್ವಿ. ಮತ್ತು ಕೆರೆ ಸುತ್ತಮುತ್ತ ಏನಿತ್ತು ಗಿಡ ಗಂಟೆಗಳು ಬೆಳ್ಕೊಂಡಿದ್ವು, ಅದೆಲ್ಲ ಕ್ಲೀನ್ ಮಾಡಿದ್ವಿ. ನೋಡಿ ಈಗೆಲ್ಲ ಒಂದು ಲೆವೆಲಲ್ಲಿ ಇದೆ. ಈಗ 15 ದಿನಗಳಲ್ಲಿ we completed the lake in 15 days. After the 15th day, God has been very kind to us. The rain gods have showered endless rains in Bengaluru over the last couple of months, and ಈ ಮಳೆಗಳಲ್ಲಿ ಈ ಕೆರೆ ಇವತ್ತು ತುಂಬಿದೆ. ನಾನೇನು ಅನ್ಕೊಂಡಿದ್ದೆ ಇಲ್ಲಿರೋ ಜಾಗನ ಕ್ಲೀನ್ ಮಾಡಿ ಲೇಕ್ ಆಗುತ್ತೆ ಅಂತ, ಬಟ್ ಇಟ್ ವಾಸ್ ಸೋ ಡೀಪ್. ಫುಲ್ ಎಲ್ಲ ಕಡೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ ಮೂಲೆನೂ ಕರೆಕ್ಟ್ ಮಾಡಿದ್ದಾರೆ ಇಲ್ಲಿ. ನಾನು ಸಣ್ಣ ಹುಡುಗನಾಗಿದ್ದಾಗ ಬಾಲ್ಯ ಜೀವನದಲ್ಲಿ ಇಲ್ಲಿ ದನ ಕರು ಮೇಯಿಸಲು ಬರ್ತಾಯಿದ್ವಿ, ಇಲ್ಲಿ ನೀರು ಕುಡಿಸಲು ಬರ್ತಾಯಿದ್ವಿ, ದನ ಕರುಗಳನ್ನು ತೊಳೆಯಲು ಬರ್ತಾಯಿದ್ವಿ, ಆಮೇಲೆ ಇಲ್ಲಿ ಈಜಾಡಲು ಬರ್ತಾಯಿದ್ವಿ. ಅದೆಲ್ಲ ಸವಿ ನೆನಪುಗಳು ಇವಾಗ ನನ್ನಲ್ಲಿ ಮೂಡಿ ಬರ್ತಾಯಿದೆ. ನಾವು ಚಿಕ್ಕ ಹುಡುಗರ ಈ ಕಡೆನೇ ಬಂದು ಇಲ್ಲೇ ಆಟ ಆಡ್ಕೊಂಡು, ಕೊತ್ಕೊಂಬಲಾಟ ಎಲ್ಲ ಆಟ ಆಡ್ಕೊಂಡು ಈ ಥರ ಹಿಂದಿನ ನೆನಪನ್ನೆಲ್ಲ ಈಗ ಅದೇ ಥರ ಕಾಣ್ತಾ ಇದೆ ಸರ್. ಇವಾಗ ನೀರು ಕುಡಿಯೋಕ್ಕೆ ಒಂದು ಆಸೆ ಆಗ್ತದೆ, ಎತ್ಕೊಂಡು ಚಿಕ್ಕ ಹುಡುಗರ ಕುಡಿಯೋರು ನಾವು. ಇವತ್ತು ಬರೀ ಲೇಕ್ ರಿಸ್ಟೋರೇಷನ್ ಅಥವಾ ಇನಾಗ್ರೇಷನ್ ಅಷ್ಟೇ ಅಲ್ಲ, ಇಲ್ಲಿ ಗಿಡಗಳು ನೆಟ್ಟಿದ್ದೀವಿ. ಇಲ್ಲಿ ನೆಟ್ಟಿರೋ ಗಿಡಗಳು ಅದು ರೇರ್ ನೇಟಿವ್ ಪ್ಲಾಂಟ್ಸ್. ಒಂದು ಗಿಡಗಳು ದೊಡ್ಡದಾದ ಮೇಲಿಂದ ಇಲ್ಲಿ ಬರೋ ಪಕ್ಷಿಗಳಿಗೆ ಈ ಹಣ್ಣು ಅಥವಾ ಇದು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದು ಮಾಡಿದೆ. ನಮ್ಮದೇ ಪಕ್ಕದಲ್ಲಿರೋಂಥ ಈ ಕೆರೆ ತುಂಬ ಅಭಿವೃದ್ಧಿ ಪಡಿಸ್ತಾ ಇದ್ದಾರಲ್ಲ, ನಮಗೂ ಒಂದು ಅನುಕೂಲ ಆಗ್ತಾ ಇದೆಯಲ್ಲ ಅಂತ ಭಾಳ ಖುಷಿ ಆಯಿತು. ನಮಗೆ ಒಂಥರ ಅಪ್ರಿಷಿಯೇಟ್ ಆಗುತ್ತೆ, ನಾವು ಮಾಡಿಸಿದ್ಗೂ ಒಂದು ಸಾರ್ಥಕ ಆಯ್ತಪ್ಪ ಅನ್ನೋ ಒಂದು ಖುಷಿ ಇದೆ ನಮಗೆ. This initiative is a support to our national mission of Catch the Rain Where It Falls, Jal Bhagidari and Jal Sanchay, which is a central government Ministry of Jal Shakti initiative where all of us participate, and this pond is a proof of catching the rain where it falls. Follow us, be a part of our journey, be a part of our army.